यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಜಮಾದವರು ಹೊಣೆಯವರು ಕಮಿಟಿಯವರು ಓಡಾಡಕತ್ತಾರೆ. ಇದರ ಸಲುವಾಗಿ ಈಗ ನೀವು ಬಂದಿರಿ, ನಿಮ್ಮಿಂದ ಭಾಳ ಅಪೇಕ್ಷೆ ಅದಾರ. ಅವ್ರಿಗೆ ಏನು ಹೇಳ್ತೀರಿ? ಈ ಅಸರ್ ಮಹಲ್ ಕಟ್ಟಡವನ್ನು ಈಗ ನೋಡ್ಲಿಕ್ಕೆ ಬಂದಿದ್ದೇವೆ. ಮೊನ್ನೆ ಆಗಿರುವಂತಹ ಭಾರಿ ಮಳೆಯಿಂದ ಈ ಸೋರಿಕೆ ಆಗ್ತಾ, ಈಗ ಎಸ್ಪೆಷಲಿ ಫಸ್ಟ್ ಫ್ಲೋರ್ನಲ್ಲಿ ಈಗ ಸೋರಿಕೆ ಆಗ್ತಾ ಸ್ವಲ್ಪ ರೂಫ್ ಡ್ಯಾಮೇಜ್ ಆಗಿ ಸೋರಿಕೆ ಆಗಿರೋದು. ಸೊ ಈ ಕಟ್ಟಡದ ಒಂದು ASI ಕೆಳಗಡೆ ಇರುವಂಥ ಒಂದು ಪುರಾತತ್ವ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂಥ ಒಂದು ಕಟ್ಟಡ. ಸೊ ಇದನ್ನು ನಾವು ರಕ್ಷಣೆ ಮಾಡಬೇಕು. ಸೊ ಅದಕ್ಕೆ ಈ ಪುರಾತತ್ವ ಇಲಾಖೆ ಮತ್ತು ಸಿಟಿ ಕಾರ್ಪೊರೇಷನ್ ಅವರು ಎಲ್ಲರೂ ಕರ್ಕೊಂಡು ಈಗ ಬಂದು ನೋಡಿದ್ದೇವೆ. ಸೊ ರೂಫ್ನಲ್ಲಿ ಈಗಾಗಲೇ ಕ್ರ್ಯಾಕ್ಸು ಬಿರುಕು ಬಿಟ್ಟು ಅಲ್ಲಿಂದ ನೀರು ಸೋರಿಕೆ ಆಗ್ತಾ ಇರುವಂಥದ್ದು ಕಂಡು ಬಂದಿದೆ. ಸೊ ಆಗಿಂದಾಗಿ ತಾತ್ಕಾಲಿಕವಾಗಿ ಪೀಸ್ ವರ್ಕನ್ನು ಅಲ್ಲಿ ಸ್ವಲ್ಪ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಸೊ ಈ ರೂಫ್ ಪ್ರೊಟೆಕ್ಷನ್ ಮಾಡಿದರೆ ಈ ಕಟ್ಟಡ ಉಳಿಬಹುದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಸೊ ತಾಂತ್ರಿಕ ಇಂಜಿನಿಯರ್ಸು ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕನ್ಸರ್ವೇಷನಿಸ್ಟ್ ಇವರು ಒಳಗೊಂಡ ಒಂದು ತಂಡವನ್ನು ಈ ರೂಫ್ ಪ್ರೊಟೆಕ್ಷನ್ ಮಾಡಲಿಕ್ಕೆ ಏನು ಮಾಡಬೇಕಂತ ಆದಷ್ಟು ಬೇಗ ನಾವು ಡೆಸಿಷನ್ ತೊಗೊಳ್ತೇವೆ. ಶಾಶ್ವತವಾಗಿ ಈ ರೂಫನ್ನು ಪ್ರೊಟೆಕ್ಟ್ ಮಾಡಿದರೆ ಈ ಎಂಟೈರ್ ಬಿಲ್ಡಿಂಗ್ ಸೋರಿಕೆ ಆಗುವಂಥದ್ದು ತಡೆಗಟ್ಟಬಹುದು ಮತ್ತು ಲೈಫ್ ಆಫ್ ದ ಬಿಲ್ಡಿಂಗ್ ಕೂಡ ಹೆಚ್ಚಾಗಬಹುದು ಅನ್ನುವಂಥದ್ದನ್ನು ASIನವರು ಮತ್ತು ನಮ್ಮ ತಾಂತ್ರಿಕ ತಂಗಿಯರು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿ ಈ ಮಾನ್ಯುಮೆಂಟನ್ನು ಅಡಾಪ್ಟ್ ಮಾನ್ಯುಮೆಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಒಂದು ಮಾನ್ಯುಮೆಂಟನ್ನು ಯಾರಾದರೂ ಅಡಾಪ್ಟ್ ಮಾಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ಪರ್ಮಿಷನ್ ಕೊಟ್ಟು ಆ ಎಂಟೈರ್ ಮಾನ್ಯುಮೆಂಟ್ಗೆ ಏನು ಬೇಕಾಗ್ತದೋ ಅದನ್ನು ಆ ಫಂಡನ್ನು ಅವರಿಗೆ ಕೊಟ್ಟಿದ್ದಲ್ಲಿ ಅವರ ಹೆಸರಿನಲ್ಲಿ ಅಡಾಪ್ಟ್ ಮಾನ್ಯುಮೆಂಟ್ ಅಂತ ಕಾನ್ಸೆಪ್ಟ್ನಲ್ಲಿ ಒಂದು ಮಾನ್ಯುಮೆಂಟನ್ನು ಉಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ASI ಅವರು ಈಗಾಗಲೇ ಕಲ್ಪಿಸಿದ್ದಾರೆ. ಈ ಮಾನ್ಯುಮೆಂಟನ್ನು ಅಡಾಪ್ಟ್ ಮಾಡಲಿಕ್ಕೆ ಯಾರಾದರೂ ಸಿದ್ಧತೆ ಇದ್ದರೆ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಿ ನಾವು ಖಂಡಿತವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಆ ಅಪ್ರೂವಲನ್ನು ಕೂಡ ನಾವು ಹೊರಡಿಸಿಕೊಡ್ತೇವೆ ಅಂತ ಹೇಳಬಯಸ್ತಾ. ಸೊ ಎಂಟೈರ್ ಬಿಲ್ಡಿಂಗನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಎಲ್ಲದೂ ಜವಾಬ್ದಾರಿ ಇದೆ. ಇದನ್ನು ಬಳಕೆ ಮಾಡ್ತಾ ಇರುವಂಥವ್ರು ಕೂಡ ಈ ಬಿಲ್ಡಿಂಗನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಇದು ಇನ್ನೂ ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಮಾನ್ಯುಮೆಂಟ್ ಅಡಾಪ್ಟ್ ಮಾಡೋದು ಹೇಳಿರಿ, ಯಾರು ಅಡಾಪ್ಟ್ ಮಾಡ್ಬೋದು? NGO ಮಾಡ್ಬೋದು, ಯಾರು ಮಾಡ್ಬೋದು? ಎನಿಬಡಿ ಕ್ಯಾನ್ ಅಡಾಪ್ಟ್. ಸೊ ಬಟ್ ಈ ಅಡಾಪ್ಷನ್ಗೆ ಅಂತ ಹೇಳಿ ಏನೇನೋ ಅವ್ರದ್ದು ಬಂದು ನೋಡ್ಕೊಂಡ್ಬಿಟ್ಟು ಇಲ್ಲಿ ಏನು ಬೇಕಾಗ್ತದೆ ಅಂತ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕನ್ಸರ್ವೇಷನಿಸ್ಟ್ ಇರ್ತಾರೆ. ಅವ್ರ ಜೊತೆಗೆ ಇಲ್ಲಿ ವಿಸಿಟ್ ಮಾಡಿಕೊಂಡು ಈ ಅಡಾಪ್ಷನ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಅದಕ್ಕೆ ಮತ್ತು ಎಕ್ಸ್ಪೆಂಡಿಚರ್ ಏನಾಗ್ತದೆ ಅಂತ ಒಂದು ಅಂದಾಜು ಮಾಡಿ ಹೇಳ್ತಾರೆ. ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ASIನವರು ತಗೊಂಡು ಸರ್. ಈಗ ಇಲ್ಲಿ ಅಸರ್ ಮನೆಗೆ ವಿಸಿಟ್ ಮಾಡಿದ್ರೆ ತಾವು ಈಗ ನೋಡೋದು ಬರ್ತಿದೆ ಸರ್. ಇದು ಸುಮಾರು 400 ವರ್ಷದಿಂದ ಇತಿಹಾಸ ಇದೆ ಸರ್. ಇಲ್ಲಿ ಮೂಲ ಭಾರತನೂ ಇದೆ ಸರ್. ಇದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹಿಂಗೆ ಬಿಡ್ತಾ ಇದೆ ಸರ್. ಅವರು ಪದೇ ಜಮಾತ್ ಅವರು ಎಷ್ಟು ಅವರಿಗೆ ಮನವಿಯನ್ನು ಕೊಟ್ಟರು ಅಂದರೆ ಅವರು ಏನು ಮಾಡ್ತಾ ಇಲ್ಲ ಸರ್. ಇವತ್ತು ಮಾಧ್ಯಮ ಮುಖಾಂತರ ಬಂದ ನಿಮ್ಮ ಗಮನಕ್ಕೆ ಬಂದವು ಸರ್. ಇದು ನೀವು ಬಂದಿರಿ, ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀವಿ ಸರ್? ಯಾವಾಗ ಕೆಲಸ ಪ್ರಾರಂಭ ಆಗ್ತಾವೆ? ಇದು ಬಿಜಾಪುರ ಜಿಲ್ಲೆ ಒಂದು ಐತಿಹಾಸಿಕ ಜಿಲ್ಲೆ, ಸಾಕಷ್ಟು ಮಾನ್ಯುಮೆಂಟ್ಸ್ಗಳಿರುವಂಥದ್ದು. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಜವಾಬ್ದಾರಿ ತುಂಬ ಇದೆ. ಅದೇ ರೀತಿ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನಮ್ಮ ನಾಗರಿಕರಿಗೂ ಕೂಡ ಇದೆ. ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಟ್ಟಡ ಅಂತ ಹೇಳಿದ ಕೂಡಲೇ ಲೋಕಲ್ ಪಾರ್ಟಿಸಿಪೇಷನ್ ಆ್ಯಂಡ್ ಕಮ್ಯುನಿಟಿ ಓನರ್ಶಿಪ್ ಇಲ್ಲ ಅಂತ ಹೇಳಿದರೆ ಆ ಒಂದು ಮಾನ್ಯುಮೆಂಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಮಾನ್ಯುಮೆಂಟ್ನಲ್ಲಿ ಆ ಗೋಡೆ ಮೇಲ್ಗಡೆ ಬರೆಯುವಂಥದ್ದು, ಡ್ಯಾಮೇಜ್ ಮಾಡುವಂಥದ್ದು, ಇಲ್ಲಿ ನಮ್ಮ ನಾಗರಿಕರು ಮಾಡುವಂಥ ಒಂದು ಇದರಿಂದ ಸಮಸ್ಯೆಯೂ ಕೂಡ ಆಗ್ತಾ ಇದೆ. ಅದರಲ್ಲಿ ಈಗ ಸಾಕಷ್ಟು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಸು ಈ ಡ್ಯಾಮೇಜ್ ಮಾಡದ ಹಾಗೆ ಟೂರಿಸ್ಟ್ ಮಿತ್ರಗಳನ್ನು ನಾವು ಹೋಮ್ ಗಾರ್ಡ್ಸ್ ಮುಖಾಂತರ ಡಿಪ್ಲಾಯ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೇವೆ. ಸೊ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಎರಡೂ ಒಟ್ಟಿಗೆ ಇದ್ದರೆ ಮಾತ್ರ ಇಂತಹ ಒಂದು ಐತಿಹಾಸಿಕ ಕಟ್ಟಡವನ್ನು ಉಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಯಾಕಂತ ಹೇಳಿದರೆ ಇದು 1 or 2 ಪ್ಲೇಸಸ್ ಅಷ್ಟೇ ಟಿಕೆಟೆಡ್ ಪ್ಲೇಸಸ್ ಇದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು. ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಪಬ್ಲಿಕ್ಕಿಗೆ ಮುಕ್ತವಾಗಿ ಓಪನ್ ಆಗಿರುವಂಥ ಸ್ಪೇಸಸ್ಸು. ಎಷ್ಟು ಮಟ್ಟಕ್ಕೆ ನಮಗೆ ಫ್ರೀಡಮ್ ಕೊಡ್ತಾರೋ ಅಷ್ಟು ಮಟ್ಟಕ್ಕೆ ಆ ಫ್ರೀಡಮನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಯಾವುದೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಬಿಲ್ಡಿಂಗ್ಸು, ಹೆರಿಟೇಜ್ ಬಿಲ್ಡಿಂಗ್ಸನ್ನು ಡ್ಯಾಮೇಜ್ ಮಾಡಿಕೊಡೋದು ಅದು ಅಪರಾಧನೂ ಕೂಡ. ಬಟ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಓನರ್ಶಿಪ್ ಕಮ್ಯುನಿಟಿನಲ್ಲಿ ಇದ್ದರೆ ಅದನ್ನು ASIನವ್ರ ಜೊತೆಗೆ ಸೇರಿಸಿಕೊಂಡು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ರೀತಿ ದೊಡ್ಡ ಮಟ್ಟದಲ್ಲಿ ರಿಪೇರಿ ಮಾಡಬೇಕಾಗಿರುವಂತಹ ಮಾನ್ಯುಮೆಂಟ್ಸ್ದು ಪಟ್ಟಿಯನ್ನು ಮಾಡಿಕೊಂಡು ಅವರು ಕೂಡ ಅವ್ರ ಹೆಡ್ ಆಫೀಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಫಂಡ್ಗೆ ಅನುಗುಣವಾಗಿ ಅವರು ಇಮಿಡಿಯೇಟ್ಲಿ ಪ್ರಿಯಾರಿಟಿ ಮೇಲೆ ಕಾಮಗಾರಿಯನ್ನು ತಗೊಳ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ. ಸರ್, ಇಲ್ಲಿ ಜಮಾತ್ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ. ನಮಗೂ ಮಾಡೋಕ್ಕೆ ಕೊಡೋದಿಲ್ಲ, ನಾವೇನು ಕೆಲಸ ಮಾಡೋಕೆ ಹೋದ್ರೆ ನಮ್ಮ ಮೇಲೆ ASI ಡಿಪಾರ್ಟ್ಮೆಂಟಿಂದ ಕೇಸ್ ಹಾಕ್ತಾರೆ. ಈಗ ಎಕ್ಸಾಂಪಲ್ ಸರ್, ಈಗ ಹೊರಗೆ ಅವರು ಕಟ್ಟು ಹಾಕಾಗೈತೆ ಸರ್. ಮಹಾನಗರ ಪಾಲಿಕೆಯಿಂದ ಇಲ್ಲಿ ಇವರು ಜಮಾತ್ ಮೇಲೇನೂ ಅವರು ಏನು ಕಳ್ಸಾರ ಸರ್, ನೋಟಿಸ್ ಕಳ್ಸಾರ ಸರ್. ಏನೇ ಆರ್ಕಿಯಾಲಜಿಕಲ್ ಅದು ಬಿಲ್ಡಿಂಗನ್ನು ರಿನೋವೇಟ್ ಮಾಡಬೇಕಾದರೂ, ಸಿವಿಲ್ ಆಲ್ಟ್ರೇಷನ್ ಮಾಡಬೇಕಾದರೂ, ಇನ್ಕ್ಲೂಡಿಂಗ್ ಎಲ್ಲ ಮಾನ್ಯುಮೆಂಟ್ಸ್, ಸುಮಾರು ಮಾನ್ಯುಮೆಂಟ್ಸ್ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ನಡೀತಾ ಇದ್ದಾವೆ.
ಎಲ್ಲಿ ಮಾಡಬೇಕಾದ್ರೂ ಕೂಡ ಅದಕ್ಕೆ ಒಂದು ವಿಧಿವಿಧಾನ ಅಂತ ಇದೆ. ಯಾರು ಬೇಕಾದರೂ ಮಾಡಲಿಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ, ಬಟ್ ಪರ್ಮಿಷನ್ ಕೇಳುವಂಥದ್ದು ಅಗತ್ಯ ಇದೆ ಅವ್ರ ಮಾನ್ಯುಮೆಂಟ್ ಆ್ಯಕ್ಟ್ ಕೆಳಗಡೆ. ಅವರು ಈಗ ನಾವು ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ, ಆ ಒಂದು ಕನ್ಸರ್ವೇಷನ್ ಆ್ಯಂಗಲ್ನ ಬಿಟ್ಟು ಸಿವಿಲ್ ಕನ್ಸ್ಟ್ರಕ್ಷನ್ ಆಗಿ ಆಗಿಬಿಡ್ತದೆ. ಇಂಥ ಕಟ್ಟಡಗಳನ್ನು ನಾವು ಸಿವಿಲ್ ಕನ್ಸ್ಟ್ರಕ್ಷನ್ ಇವತ್ತು ಮಾಡ್ಬೋದು ಹೊರತು ಈ ಕಟ್ಟಡವನ್ನು ಮತ್ತೆ ಇನ್ನೊಂದು ಹೊಸದಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಅವ್ರ ಕಡೆ ಪೂರ್ವಾನುಮೋದನೆ ಕೇಳಿಕೊಂಡು ಅರ್ಜಿ ಸಲ್ಲಿಸಬೇಕು. ಅರ್ಜಿಯನ್ನು ಆದಷ್ಟು ಬೇಗ ಅವ್ರು ಪರ್ಮಿಷನ್ ಕೊಡುವಂಥ ವಿಚಾರ ಆಗಲಿಲ್ಲ ಅಂತ ಹೇಳಿದರೆ ನಮ್ಮ ಗಮನಕ್ಕೆ ತಂದರೆ ಅವ್ರ ಕಡೆಯಿಂದ ತೋರಿಸ್ಕೊಡ್ತೇವೆ. ಐತಿಹಾಸಿಕ ಸಾಕಷ್ಟು ಸ್ಮಾರಕಗಳು ಸರ್, ಅಲ್ಲಿ ಸರ್, ಅಲ್ಲಿಯೂ ಎಲ್ಲ ನೀರು ಬರ್ತದೆ ಸರ್. ಅವು ಯಾರು ನೋಡೋಕೆ ಸರ್. ಇನ್ನೊಂದು ಇಬ್ರಾಹಿಂ ರೋಡ್ ಸರ್, ಇಬ್ರಾಹಿಂ ರೋಡ್ ಸ್ಥಳಗಡೆ ನೀರು ಹೊಂಟವು ಸರ್ ಎಲ್ಲ. ಈಗ ಅದು ಡೆಮೋನ್ಸ್ಟ್ರೇಷನ್ ಆಗೋ ಚಾನ್ಸ್ ಮ್ಯಾಗ ಸರ್. ಏಸ್ ಅವರು ಬಟ್ ಏನೂ ಮಾಡ್ತಾ ಇಲ್ಲ. ಎಷ್ಟೋ ಗಮನ ತೊಗೊಂಬಂದು ಇದನ್ನು ಎಸ್ ಅವ್ರ ಗಮನಕ್ಕೆ ತಂದು ಸರ್ ನಾವು ಸಾಕಷ್ಟು ಹೇಳಿ ಅವ್ರಿಗೆ ಎಲ್ಲ ನೀರು ಸರ್ ಒಳಗಡೆ ಆದರೂ ಅವರು ಏನು ಮಾಡ್ತಾ ಇಲ್ಲ ಸರ್. ಅದೇ ಈ ರೀತಿ ಫಂಡ್ಸ್ ಅವೈಲಬಿಲಿಟಿ ಅವ್ರಿಗೆ ಏನಿದೆ ಅನ್ನೋಂಥದ್ದು ಮಾಹಿತಿ ನಮ್ಮ ಹತ್ರನೂ ಇಲ್ಲ. ಜಿಲ್ಲಾಡಳಿತಕ್ಕೆ ಅವ್ರ ಫಂಡ್ಸ್ ಎಷ್ಟಿದೆ ಅಂತ ಅವ್ರು ಹೇಳುವುದೂ ಇಲ್ಲ. ಬಟ್ ಅವ್ರಿಗೆ ಏನು ಅಗತ್ಯ ಇದೆ ಆ ಫಂಡ್ಸನ್ನು ಜಿಲ್ಲೆಗೆ ತರಿಸ್ಕೊಂಡು ಅವ್ರು ಮಾಡಬೇಕಾಗಿರುವಂಥ ಕಾಮಗಾರಿಯನ್ನು ಮಾಡಿಸಬೇಕು. ಅದೇ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಕೂಡ ಅವರಿಗೆ ತಿಳಿಸ್ತೇವೆ. ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಸಾಹೇಬರು ಬಂದಾರ, ಅವ್ರಿಗೆ ನಮ್ಮ ಹಮೀದ್ ಮುಷರೀಫ್ ಅವರು ಇಲ್ಲಿಂದ ಮುತ್ತುವಲ್ಲಿದ್ದಾರ, ಅವ್ರಿಗೆ ಶಾಲಾರ್ಪಣೆ ಮಾಡುತ್ತಂತ ತಿಳ್ಕೊತೀವಿ. ಸಾಹೇಬರು ಬಂದಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಬರ್ರಿ ರವಿ ಇಲ್ಲಿ ಬರ್ರಿ ರವಿ, ನೀವು ಬರ್ರಿ 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 ಸರ್. ಏನು ಅರ್ಕಾಲಿ ಅವ್ರು ಕೊಡಂಗಿಲ್ಲ ಮಾಡ್ಲಾಕ, ತಾವು ಮಾಡಂಗಿಲ್ಲ. ಈಗ ಅದೇ ಡಿ ಸಿ ಸಾಹೇಬ್ರೆ ಪರ್ಮಿಷನ್ ಕೊಡಿಸಿ ಮಾಡಿಸ್ತೀನಿ ಅಂದಾರ. ಈಗ ಅವರು ಡಿ ಸಿ ಸಾಹೇಬ್ರು ಒಂದು ಅಲ್ಟರ್ನೇಟ್ ಆಪ್ಷನ್ ಹೇಳಿದ್ರು, ಯಾರು ಅಡ್ವರ್ಟ್ ಮಾಡೋದನ್ನ ಇದು ಮಾಡಿ ಎಲ್ಲ ಸಂಘ ಸಂಸ್ಥೆ ಅವ್ರಿಗೆ ಯಾರೇ ಮಾಡೋರು ಇದ್ರೆ ಎಷ್ಟು ಖರ್ಚು ಬರ್ತೈತಿ ಅವರು ಎಸ್ಟಿಮೇಟ್ ಮಾಡ್ತಾರಂತ ಅವ್ರು ಹೇಳ್ತಾರೆ. ಯಾರೇ ಇಲ್ಲಿ ಬಿಜಾಪುರದೊಳಗೂ ಎಲ್ಲನೂ ಸಂಘ ಸಂಸ್ಥೆ ಅವ್ರಿಗೆ ಯಾರ್ಯಾರು ಬೆಟ್ ಆಗೋದು ನಾವು ಬೆಟ್ ಹಾಕ್ತೀವಿ. ಯಾರೇ ಅದು ಕೆಲಸ ಮಾಡ್ತೀನಿ ಅಂದ್ರೆ ಮಾಡಿಸ್ತೀವಿ ಸರ್. ಇದು ಹೆಂಗೆ ಮ್ಯಾಗ ಬಿಡ್ಕೋತಿ ಹೊಂಟಾವ ಸರ್ ನೀರು, ಅದು ಎಲ್ಲ ಬಂಗಾರ ಇದು ಇತ್ತು ಸರ್ ಮ್ಯಾಗ ಪೇಂಟಿಂಗ್ ಮಾಡಿ ಅದು ಎಲ್ಲನೂ ಕಿತ್ತಾವ ಸರ್. ಇಲ್ಲ, ಅದರ ಸಲುವಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳಿ ನಿನ್ನೆ ಜಮಾತ್ ಅವರು ಸ್ವತಃ ಚೇರ್ಮನ್ ಅವ್ರು ಬಂದಿದ್ರು, ಹೋಗಿ ಹೇಳಿದ್ಕೊಳ್ಳಿ ಇವತ್ತು ಡಿ ಸಿ ಸಾಹೇಬರು ಕಮಿಷನರ್ IS ಅವ್ರು ಎಲ್ಲರೂ ಬಂದಾರ, ಮುಂದೆ ಕೆಲಸ ಮಾಡಿಸ್ಲಾಕ ಮಾಡ್ಲಿಕ್ಕೆ ಸರ್ ಜಲ್ದಿ ಪ್ರಾರಂಭ ಆಗ್ತದೆ ಕೆಲಸ, ಜಲ್ದಿ ಆಗ್ತದೆ. ಈ ಸರ್ ಈಗ ಆ ಮೇಲಾದ ಬಂತು ಸರ್, ಈಗ ಲಕ್ಷಾಂತರ ಜನ ಬರೋದು ಸರ್, ಮ್ಯಾಗ ಹೋಗೋದು ಬರೋದು ಮಾಡ್ತಾವ, ಸ್ವಲ್ಪ ಡ್ಯಾಮೇಜ್ ಆಗೋದು ಬಿಲ್ಡಿಂಗ್ ಚಾನ್ಸ್. ಇದು 1000 ಗಟ್ಟಲೆ ಮಂದಿ ಬರ್ತಾರೆ ಹೋಗ್ತಾರೆ. 4 ತಾರೀಕು ಸಂಜೆ 6 ಗಂಟೆಗೆ 5 ಗಂಟೆಗೆ ಚಾಲು ಮಾಡ್ತಾರೆ. ಮರುದಿವ್ಸ 5 ತಾರೀಕು 5 ಗಂಟೆಗೆ ಬಂದ್ ಮಾಡ್ತಾರೆ. ಎಲ್ಲರೂ ಬಂದು ದರ್ಶನ ಮಾಡ್ತಾರೆ. ಎಲ್ಲರೂ ಬಂದು ಮಾಡಲಿ. ಇದು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹೆ ಮುಬಾರಕ್ ಅದ, ಅದಕ್ಕೆ ದರ್ಶನ ಮಾಡ್ಲಾಕ ಬರ್ತಾರೆ. ಎಲ್ಲರೂ ಬಂದು ಹೋಗ್ಲಿ ಅಂತ ನಾವು ಎಲ್ಲರಿಗೆ ಕೇಳ್ಕೊತೀವಿ. माध्यम का बहुत कमिश्नर म्यूनसिपल कमिश्नर एसपी साहब और यहाँ के असार के जमात वाले हमारे मुस्लिम मेरा भाई ईसा खादी मुस्लिम फैमिली के सब लोग आए थे, जो असार का इसके बारे में जो है रिपेयरिंग के बारे में अगर तुम्हारा ऐसी नहीं होता तो हमें तुम्हारे को मटेरियल देते हैं, टिबेट डेवलपमेंट कर दूँ, तो हम सब भी जमा को रिक्वेस्ट करते हैं। मैं आने वाले लोगों से भी इंतजार करता हूँ कि रिक्वेस्ट करता हूँ कि जो असार का जो है 400-500 साल से जो है ये आसार महल है, उस जो इमारत थोड़ा कमज़ोर होती है बरसात की वजह से, जो धांधल नावा करते हुए सौकाश 50 आदमियाँ जो है ऊपर चढ़ के पुलिस डिपार्टमेंट से रिक्वेस्ट करता हूँ कि वो हमारे साथ हर साल सहयोग करें, साथ खड़ों के सहयोग करें। शुक्रिया, अस्सलाम वालेकुम। हाँ सर, मैं ईसा कादरी मुतवल्ली आसार शरीफ बरोज़ 2/9/2025 को यहाँ पर बिजापुर के डिप्टी कमिश्नर आए थे, विज़िट किए, देखे, इंस्पेक्शन करे। यहाँ पर बरसात से पानी जो ठहर रहा है उसके बारे में देख लियो। बिल्डिंग थोड़ा खस्ता होती जा रही है, लगभग 500-600 साल की बिल्डिंग है। इसके बारे में मैं पूरा लिखता हूँ, पूरी काम करने की कोशिश करता हूँ बोल के हमें आश्वासन दिया। मैं ये कहते हुए और एक बार बोलता हूँ कि 4/9/2025 को शाम में 6 बजे यहाँ का मोहे मुबारक का
दरवाज़ा यानी डोर ओपन किया जाता है। बीजापुर के तमाम लोगों से अकीदतमंदों से मैं कहना चाहता हूँ कि वो सब आकर हुजूर की मुँह मुबारक की पेटी की ज़ियारत करें। सुबह 5 बजे तक रहेगा, 5 तारीख को। मैं कहते हुए अपनी बात को खत्म करता हूँ।
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।